ಈ ನವಂಬರ್ ಫಸ್ಟಿಗೆ ಏನು ಅಂದರೆ ಎಲ್ಲ ಕನ್ನಡ ಅಂತ ಹೇಳಿಬಿಡ್ತಾರೆ. ಆಮೇಲಿಂದ ಮಾಯ ಆಗಿಬಿಡು. ಇಡೀ ಇಂಡಿಯಾದಲ್ಲಿ GDP ನಂಬರ್ 1 ಕರ್ನಾಟಕ. MP ಸಿ ಇದ್ದಾರಲ್ಲ, MLS ಬಿಡಿ, ಅವ್ರಿಗೆ ಪವರ್ ಎಷ್ಟು ಜನ ಮಾತಾಡ್ತಾರೆ ಕನ್ನಡದಲ್ಲಿ ಇದರಲ್ಲಿ? ಅದು ಸೂರ್ಯ ಅವರೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ನೀವು ನೋಡಿ ಇವಾಗ ಎಲ್ಲ ಕಂಪನಿಗಳಲ್ಲೂ ಹಿಂದಿ ಮತ್ತು ಇಂಗ್ಲೀಷ್ ಇರೋರಿಗೆ ಡಾಮಿನೆಂಟೆ. ಕೆಲವೊಂದು ಕಾಲೇಜಲ್ಲಿ ಏನು ಕನ್ನಡದಲ್ಲಿ ಮಾತಾಡಿದ್ರೆ ಏಟು ಬೀಳುತ್ತೆ, ಇಲ್ಲ ಬಸ್ಕಿ ಹೊಡಿಸ್ತಾರೆ. ಇದೆಲ್ಲ ಮಾಡಿದ್ರೆ ಯಾವನು ಇದು ಮಾಡ್ತಾರೆ? ಪಾಪ ಹುಡುಗರೆಲ್ಲ ಭಯ ಪಡ್ತಾರೆ. ಬೇರೆ ಕಡೆಯಿಂದ ಬಂದಂಥ ವಲಸೆ ಜನ ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಾಯಿದ್ದಾರೆ. ಅವರು ಎಲ್ಲ ಇವಾಗ ಏನಾಗ್ತಾಯಿದ್ದಾರೆ, ನಾವು ಬೆಂಗಳೂರು ವಾತಾವರಣ ಚೆನ್ನಾಗಿದೆಯಲ್ಲ, ಇನ್ನು ಆಲ್ ಆಸ್ಪೆಕ್ಟ್ಸ್, ಚಳಿಗಾಲದಲ್ಲಾಗಲಿ ಬೇಸಿಗೆಯಲ್ಲಾಗಲಿ ಎಲ್ಲ ಇಲ್ಲಿ ವಾತಾವರಣ. ಒನ್ಸ್ ಬೇರೆ ಕಡೆಯಿಂದ ಬಂದವರು ಇಲ್ಲಿಂದ ತಿರ್ಗಿ ಆಚೆ ಕಡೆಗೆ ಹೋಗಲ್ಲ, ಇಲ್ಲೇ ನಾವು ಸೆಟ್ಲ್ ಆಗಿಬಿಡೋಣ ಅಂತೇಳಿ ಇದ್ದಾರೆ. ಮತ್ತು ಇನ್ನೊಂದು ಕೆಲಸ ಏನಾಗಿದೆ ಅಂತಂದರೆ, ಈ IT BT ಇದೆಲ್ಲ ಇದೆಯಲ್ಲ, ಅವರೆಲ್ಲ ಮೋಸ್ಟ್ ಎಲ್ಲ ಕನ್ನಡದವ್ರಿಗೆ ಜಾಬ್ ಕೊಡೋದು ಭಾಳ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಹೇಳಿ? ಒಂದು ಇಂಡೈರೆಕ್ಟಾಗಿ ಇಲ್ಲಿ ಏನಾಗಿದೆ, ಹಿಂದಿ ಇದನ್ನು ಹೇರಿಸ್ತಾ ಇದ್ದಾರೆ, ಹಿಂದಿ ಲ್ಯಾಂಗ್ವೇಜನ್ನ ತಲೆ ಮೇಲೆ ಹೇರ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಹಿಂದಿ ಇಂಗ್ಲೀಷ್ ಮಾತಾಡಿಬಿಟ್ರೆ ಇಲ್ಲಿ ಈ IT BT ಕಂಪನಿಗಳಲ್ಲಿ ಅವರು ದೊಡ್ಡ ಇದಕ್ಕೆ ಹೋಗ್ಬಿಡ್ತಾರೆ. ಕನ್ನಡದವ್ರಿಗೆ ಕನ್ನಡ ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ಕೆಲವರೆಲ್ಲ ಏನು ಮಾಡ್ತಾರೆ, ಈ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಾರೆ, ಅವ್ರಿಗೆ ಅಷ್ಟೊಂದು ಇಂಗ್ಲೀಷ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಮಂಡ್ಯ ರೂರಲ್ ಏರಿಯಾ ಇಂಗ್ಲೀಷ್ ಮಾತಾಡೋದು ಎಲ್ಲಿದೆ? ಅಲ್ಲಿ ಭಾರಿ ಕಡಿಮೆ. ಏನರ ಬರಲ್ರ ಅಂತ ಅಂದ್ಕೊಂಡು ಕಲ ಹಾಕ್ತಾರೆ, ಅರ್ಥ. ಆದ್ದರಿಂದ ಇವಾಗ ಮೈಸೂರು ಲ್ಯಾಂಗ್ವೇಜೇ ಬೇರೆ ಥರ ಇದೆ, ಚಾಮರಾಜನಗರದ ಲ್ಯಾಂಗ್ವೇಜೇ ಬೇರೆ ಥರ ಇದೆ. ಅವರೆಲ್ಲ ಇಲ್ಲಿ ಬಂದು ಇದು ಮಾಡೋ ಕಂಪನಿಗಳಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಮತ್ತು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಏನಂತ ಅಂದರೆ, ಯಾರೋ ಒಬ್ಬ ಹುಡುಗಿ ಏನಂತ ಹೇಳಿದ್ಲು ಅಂತಂದರೆ, ನಾವೆಲ್ಲ ನಾರ್ತ್ ಇಂಡಿಯಾದವರು ಇಲ್ಲಿ ಬೆಂಗಳೂರು ಬಿಟ್ಬಿಟ್ರೆ ಇಲ್ಲಿ ಬೆಂಗಳೂರೇ ಖಾಲಿ ಆಗಿಬಿಡುತ್ತೆ ಅಂತ ಹೇಳಿದ್ರು. ಅದು ಅರ್ಧ ಪಾಲು ಸತ್ಯ ಇದೆ, ಸತ್ಯ ಇಲ್ದಿರ ಏನಿಲ್ಲ. ಇವಾಗ ITPಯಲ್ಲೂ ಮತ್ತು ಇದು ಯಾವುದು ಇನ್ಫೋಸಿಸಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ನಡದವರು ಇದ್ದಾರೆ. ಯಾಕೆಂದರೆ ಅಲ್ಲಿ ಕನ್ನಡದವರು ಇದ್ದಾಗಿರೋದ್ರಿಂದ ಸುಧಾಮೂರ್ತಿ ಮತ್ತು ನಾರಾಯಣಮೂರ್ತಿ ಇರೋದ್ರಿಂದ ಸ್ವಲ್ಪ ಕನ್ನಡದವರು, ಮತ್ತು ವಿಪ್ರೋ ಇವೆಲ್ಲ ಹಿಂದಿ ಡಾಮಿನೇಟೆಡು, ಇಂಗ್ಲೀಷ್ ಡಾಮಿನೇಟೆಡ್. ಮತ್ತು ಇನ್ನೊಂದೇನಾಗಿದೆ ಅಂತಂದರೆ, ಇಂಗ್ಲೀಷು ಹಿಂದಿ ಮಾತಾಡಿದ್ರೇ ಅವ್ರಿಗೆ ಫೇಮಸ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಆದ್ದರಿಂದ ಕನ್ನಡದವ್ರಿಗೆ ಪ್ರಾಮಿನೆನ್ಸ್ ಕಡಿಮೆ ಆಗ್ತಾಯಿದೆ. ಸರ್ಕಾರ ತುಂಬ ಕ್ರಮ ತಗೊತಾ ಇದ್ದಾರೆ. ಈ ನವಂಬರ್ ಫಸ್ಟಿಗೆ ಏನು ಅಂದರೆ ಎಲ್ಲ ಕನ್ನಡ ಅಂತ ಹೇಳಿಬಿಡ್ತಾರೆ, ಆಮೇಲಿಂದ ಮಾಯ ಆಗಿಬಿಡುತ್ತೆ. ಕನ್ನಡದವ್ರಿಗೆ ಪ್ರಾಮಿನೆನ್ಸ್ ಕೊಡಬೇಕು. ಬಟ್ ಅದೇ ಥರನೇ ನಾವೇನು ಅವ್ರನ್ನ ಬೇರೆಯವ್ರು ಬಂದು ಇಲ್ಲಿ ನೆಲೆಸ್ಬೇಡಿ ಅಂತೇಳಿ, ಬೇಕಾದರೆ ಇಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ. ನೀವು ಇನ್ನೊಂದೇನು ಗೊತ್ತಾ, ಕರ್ನಾಟಕ GDPನಲ್ಲಿ ನಿನ್ನೆ ಮೊನ್ನೆ ಸ್ಟೇಟ್ಮೆಂಟ್ ನೋಡಿ, ಈಗಾಗಲೇ ಒಂದು ವಾರದಿಂದ ಕಳೆದೆ, ಇಡೀ ಇಂಡಿಯಾದಲ್ಲಿ GDP ನಂಬರ್ 1 ಕರ್ನಾಟಕ. ಅದನ್ನೇ ಅವನು ಸಿದ್ದರಾಮಯ್ಯ ಹೇಳ್ತಾ ಇರೋದು. ಸಿದ್ದರಾಮಯ್ಯ ಏನಂತ ಹೇಳ್ತಾ ಇದ್ದಾರೆ, ನಮ್ಮ ಕರ್ನಾಟಕ GDPನಲ್ಲಿ ನಂಬರ್ 1 ಇದೆ ಇಡೀ ಇಂಡಿಯಾದಲ್ಲಿ, ಯಾಕೆ ನಮಗೆ ಇದು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯನ ಇದೆ ಅಲ್ವಾ? ನಮ್ಮ ಕನ್ನಡದವ್ರಿಗೆ ಪ್ರಾಮಿನೆನ್ಸ್ ಕೊಡೋಲ್ಲ ಅಲ್ಲಿ. ನೀವು ಎಷ್ಟು ಜನ ಪ್ರೈಮ್ ಮಿನಿಸ್ಟರ್ಗಳಾಗಿದ್ದಾರೆ ಕರ್ನಾಟಕದಿಂದ? ಎಷ್ಟು ಜನ ಆಗಿದ್ದಾರೆ ಮೇಡಮ್? ಸೌತ್ ಇಂಡಿಯಾದಲ್ಲಿ ಎಷ್ಟು ಜನ ಆಗಿದ್ದಾರೆ? ಅವರೆಲ್ಲ ಬಿಡೋದಿಲ್ಲ ನಮಗೆ. ಇಲ್ಲಿ ಡೆಲ್ಲಿನಲ್ಲಿ ನಮ್ಮ ಕನ್ನಡಕ್ಕೆ ಪ್ರಾಮಿನೆನ್ಸ್ ಅಲ್ಲೇ ಕೊಡೋದಿಲ್ಲ. ನಮ್ಮ ಇವರು ಯಾರು ಇವಾಗ ಫಾರ್ ಎಕ್ಸಾಂಪಲ್ MP ಸಿ ಇದ್ದಾರಲ್ಲ, MLS ಬಿಡಿ, ಅವ್ರಿಗೆ ಪವರ್ ಎಷ್ಟು ಜನ ಮಾತಾಡ್ತಾರೆ ಕನ್ನಡದಲ್ಲಿ ಇದರಲ್ಲಿ? ಅದು ಸೂರ್ಯ ಅವರೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅಲ್ವಾ. ಇವರೇ ರಾಜಕೀಯ ಪ್ರತಿನಿಧಿಗಳೇ ಈ ಥರ ಆಗಿರಬೇಕಾದ್ರೆ ಕಾಮನ್ ಮ್ಯಾನ್ ಏನಾಗ್ತಾನೆ? ನಾನು ಇಂಗ್ಲೀಷ್ ಕಲಿಬೇಕಪ್ಪ, ಹೋಗ್ಬೇಕು, ಯಾವುದೋ ಒಂದು ಸ್ಕೂಲ್ಗೆ ಇದಕ್ಕೆ ಹೋಗ್ಬೇಕು, ಇಂಗ್ಲೀಷ್ ಕೋಚಿಂಗ್ ಸ್ಕೂಲ್ಗೆ ಹೋಗ್ಬೇಕು. ಯಾಕೆಂದರೆ ಅವನಿಗೆ ಕೆಲಸ ಸಿಗಬೇಕಲ್ಲ ಮೇಡಮ್, ಹಿಂದಿಗೆ ಬರಬೇಕು. ನೀವು ನೋಡಿ ಇವಾಗ ಎಲ್ಲ ಕಂಪನಿಗಳಲ್ಲೂ ಹಿಂದಿ ಮತ್ತು ಇಂಗ್ಲೀಷ್ ಇರೋರಿಗೆ ಡಾಮಿನೆಂಟೆ. ಕನ್ನಡದವ್ರು ಎಲ್ಲಿದೆ ಇದು ಕೆಲಸ ಭಾಳ ಕಡಿಮೆ ಇದೆ. ಅದಕ್ಕೆ ಏನು ಮಾಡ್ತಾಯಿದ್ದಾರೆ, ಕೆಲವರೆಲ್ಲ ಈ ಸಿಟಿ ಇದೆಲ್ಲ ಬಿಟ್ಟುಬಿಡ್ತಾ ಇದ್ದಾರೆ, ಎಲ್ಲ ಹಳ್ಳಿಗಳಿಗೆ ಅಂತೇಳಿ ಹೊರಟೋಗ್ತಾ ಇದೆ. ಆದ್ದರಿಂದ ಸರ್ಕಾರವೂ ಇದ್ರ ಬಗ್ಗೆ ಕ್ರಮ ತೊಗೊಬೇಕು, ತುಂಬಾ ತುಂಬ ಕ್ರಮ ತಗೊಂಡು ಇದ್ರ ಬಗ್ಗೆ ಬಿಗಿನಿಂಗ್ ಇವಾಗ ಕಾನ್ವೆಂಟ್ ಸ್ಕೂಲಲ್ಲಿ, ಕೆಲವೊಂದು ಕಾನ್ವೆಂಟ್ ಸ್ಕೂಲು ಇವಾಗ ಇದ್ದಾಗಿಲ್ಲ, ಕೆಲವೊಂದು ಕಾನ್ವೆಂಟ್ ಸ್ಕೂಲ್ ಏನು ಕನ್ನಡದಲ್ಲಿ ಮಾತಾಡಿದ್ರೆ ಏಟು ಬೀಳುತ್ತೆ, ಇಲ್ಲ ಬಸ್ಕಿ ಹೊಡಿಸ್ತಾರೆ. ಇದೆಲ್ಲ ಮಾಡಿದ್ರೆ ಯಾವನು ಇದು ಮಾಡ್ತಾರೆ? ಪಾಪ ಹುಡುಗರೆಲ್ಲ ಭಯ ಪಡ್ತಾರೆ.
ನೀವು ಮೊದಲು ನೀವು ಬೇರೆ ಲ್ಯಾಂಗ್ವೇಜಿಗೆ ನೀವು ಪ್ರಾಮಿನೆನ್ಸ್ ಕೊಡಿ ಸ್ವಾಮಿ, ಕೊಡಿದ್ರೆ ಏನೇ ಬೇಡ, ಬಟ್ ಕನ್ನಡಕ್ಕೆ ಫಸ್ಟ್ ಪ್ರಾಮಿನೆನ್ಸ್ ಕೊಡಿ. ನಾವು ಊಟ ಮಾಡ್ತಾ ಇರೋ ಇದಕ್ಕೆ ನಮಗೆ ಒಂದು ನಮ್ಮ ಕರ್ನಾಟಕದಿಂದ ಊಟ ಮಾಡ್ತಾ ಇದ್ದೀರಾ, ನಮ್ಮ ಕರ್ನಾಟಕಕ್ಕೆ ಇದು ಮಾಡಿ. ಅವ್ರು ನೋಡಿ ಎಲ್ಲ ಬಂದವರೆಲ್ಲ ಕನ್ನಡ ಕಲಿತು ಬಿಡ್ತಾ ಇದ್ದಾರೆ ಅವರು. ಆದ್ದರಿಂದ ಈಗ 40% ಇದು ಆಗಲ್ಲ, ಬಟ್ ಏನು ಅಂತಂದರೆ ಮುಂದೆ ಆಗ್ಬೋದು ಅಂತ. ಮುಂದೆ ಆಗೋದಕ್ಕೇನು ದೂರ ಇಲ್ಲ, ಅದು ಭಾಳ ದೂರ ಇಲ್ಲ. ಬಟ್ ಈಗ ಸದ್ಯ ಏನು ಅಂಥ ಮಟ್ಟಕ್ಕೆ ಹೋಗಿಲ್ಲ ಕರ್ನಾಟಕ, ಬಟ್ ಹೋಗೋ ಚಾನ್ಸಸ್ ಕಡಿಮೆ, ಇದು ಹೋಗೋ ಚಾನ್ಸಸ್ ಇದೆ, ಇಲ್ದಿರ ಏನಿಲ್ಲ. ಆದ್ದರಿಂದ ಸರ್ಕಾರನೂ ಕ್ರಮ ತಗೋಬೇಕು, ರಾಜಕೀಯ ಪ್ರತಿನಿಧಿಗಳು ತಗೋಬೇಕು, ಸಾಮಾನ್ಯ ಜನನೂ ತಗೋಬೇಕು. ಇಲ್ಲ ನಾನು ಎಷ್ಟು ಜನ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾರೆ, ಬಟ್ ಆ್ಯಕ್ಚುಲಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ದಷ್ಟು ಡಿಸಿಪ್ಲೀನು ಮಕ್ಕಳಿಗೆ ಕಲಿಸಿದಾಗ ಇವಾಗ ನಾನು ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ಚೆನ್ನಾಗಿದೆ. ನಾನು ಮೊದಲು ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೆ, HD ಕೋಟೆ ನನಗೆ ಇದು ಕೊಟ್ಟಿದ್ದರು, ಏನು ಕನ್ನಡ ಸ್ಕೂಲು 15 ಸಲ ಹೋಗ್ಬಿಟ್ಟು ಕನ್ನಡ ಸ್ಕೂಲು ಯಾವ ಥರ ನಡೀತಾ ಇದೆ, ಏನು ಅಲ್ಲಿ ಹೆಂಗೆ ನಡೀತದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಟೀಚರ್ಸು. ನಿಜವಾಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ಭಾಳ ಚೆನ್ನಾಗಿ ಮಾಡ್ತಾರೆ. ಅಲ್ಲೊಂದು ಕಮಿಟಿ ಇದೆ, ಕನ್ನಡನ ಇದು ಕಲಿಸ್ಬೇಕು ಅಂತ ಇಲ್ಲಿ ಒಂದು ಹಳ್ಳಿನಲ್ಲಿ ಒಂದಿಷ್ಟು ಜನ ಕಮಿಟಿ ಮೆಂಬರ್ಸ್ ಮಾಡ್ಕೊಂಡಿದ್ದಾರೆ. ಅದೇ ಥರನೇ ಇಲ್ಲಿ ಮಾಡಿಕೊಂಡು ಚೆನ್ನಾಗಿ ಬೆಳೆಸಬೇಕು. ಮುಖ್ಯ ಚೀಫ್ ಮಿನಿಸ್ಟರ್ ಆದವರು ಇದಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಬೀಟ್ ಪ್ಲಸ್ ಕರ್ನಾಟಕ.